ಆರೋಪಿ ದರ್ಶನ್ಗಾಗಿ ಠಾಣೆಯಲ್ಲಿ ಸೈಡ್ ವಾಲ್ ಹಾಕಿರೋದು, ಶಾಮಿಯಾನ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಪ್ರಕರಣದಲ್ಲಿ ಯಾವ ಒತ್ತಡ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ದರ್ಶನ್ ಚಲನವಲನ ಸಿಗದಂತೆ ಈ ರೀತಿ ನಾವು ಮರೆ ಮಾಚಿದ್ದಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಿತದೃಷ್ಟಿ ಕಾಯೋ ಕೆಲಸ ದರ್ಶನ್ ನಾವು ಮಾಡ್ತಾ ಇಲ್ಲ ಅನ್ನೋದು ಗೃಹ ಸಚಿವರ ವರ್ಜನ್ ಆಗ್ತಾ ಇದೆ. ಬಟ್ ಇದು ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇಲ್ಲ. ಗೃಹ ಸಚಿವ ಪರಮೇಶ್ವರ್ ಅವರು ಈ ಶಾಮಿಯಾನ ಹಾಗೂ ಪೆಂಡಾಲನ್ನ ಯಾವಾಗ ತೆಗಿಸ್ತಾರೆ ಅಂತ ಜನ ಅವ್ರನ್ನ ಕೇಳ್ತಾ ಇದ್ರು. ಈಗ ಅವರು ಅಡ್ರೆಸ್ ಮಾಡಿದ್ದಾರೆ, ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲ ದರ್ಶನ್ಗೋಸ್ಕರ ಏನು ನಾವು ಮಾಡಿಲ್ಲ, ಅದನ್ನ ಅಲ್ಲಿ ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ಮಾಡಿದೀವಿ ಅಂತ ಅವರು ವರ್ಜನ್. ಸರಿಯಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನು ಮಾಡಿ ಅಂತ ಹೇಳ್ತೇನೆ. ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು. ಆ ಥರದ್ದು ಇಲ್ಲ ಅಂತ ಹೇಳಿ ಅವರು ನಾನು ತಾವೆಲ್ಲ ಮೊನ್ನೆ ಹೇಳಿದಾಗ ನಾನು ವಿಚಾರ ಮಾಡಿದೆ. ಏನ್ರಿ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಈ ರೀತಿ ಹೇಳ್ತಾ ಇದ್ದಾರಪ್ಪ ಏನು ಅಂತ ಕೇಳಿದಾಗ, ಇಲ್ಲ ಸರ್ ನಾವು ಹಂಗೆಲ್ಲ ಮಾಡಿಲ್ಲ, ಮಾಡೋದು ಇಲ್ಲ. ಅವರಿಗೆ ಬೇರೆ ಎಲ್ಲ ಅಪರಾಧಿಗಳು ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡ್ತೀವಿ, ಅದರಲ್ಲಿ ಯಾವುದೇ ಮುಲಾಜಿಲ್ಲ ಅಂತ ಹೇಳಿದರು. ಅದರಿಂದ ಅವರಿಗೆ ಫ್ರೀಯಾಗಿ ಅವರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬಿಡೋಣ ಅಂತ ಅನಿಸುತ್ತೆ. ಅವರಿಗೆ ಸರಿ ಇಲ್ಲ ಅಂತ ನಿರಾಕರಿಸ್ತಾ ಇದ್ದಾರೆ. ಅಂದ್ರೆ ವಿವಿಐಪಿ ಟ್ರೀಟ್ಮೆಂಟು ಅಥವಾ ಸ್ಪೆಷಲ್ ಅನುಕೂಲತೆ, ವಿವಿಐಪಿ ಪ್ರಿವಿಲೇಜ್ ಅಂತ ನಾವೇನು ಕರಿತೀವಿ, ಅದು ಯಾವುದು ಕೊಡೋ ಕೆಲಸ ಅಲ್ಲಾಗಿಲ್ಲ. ತನಿಖೆಯ ದೃಷ್ಟಿಯಿಂದ ನಾವು ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ವರ್ಷನ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ದರ್ಶನ್ಗೋಸ್ಕರ ಅಲ್ಲ ಅಥವಾ ದರ್ಶನ್ ಹಿತಾಸಕ್ತಿ ಕಾಯೋದಕ್ಕೋಸ್ಕರ ಅಲ್ಲ ಅಂದ್ರೆ ಇನ್ನೇನು ಆಯುಧ ಪೂಜೆ ಏನಾದರೂ ಹಮ್ಮಿಕೊಂಡಿದಾರಂತ ಸ್ಟೇಷನ್ ಅಲ್ಲಿ, ಅದಕ್ಕೋಸ್ಕರ ಪೆಂಡಲ್ ಅನ್ನು ಹಾಕಿದಾರಂತ. ಪೆಂಡಲ್ ಹಾಕೋ ವಿಚಾರ ಕನ್ವಿನ್ಸಿಂಗ್ ಆಗೇ ಆಗ್ತಾ ಇಲ್ಲ. ಪೊಲೀಸರು ಹೇಳ್ತಿರೋದು ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಇಲ್ಲ, ಈ ಕಡೆ ಗೃಹ ಸಚಿವರು ಹೇಳಿದ್ದು ಕೂಡ ಕನ್ವಿನ್ಸಿಂಗ್ ಅನಿಸ್ತಾ ಇಲ್ಲ. ಮಮತಾ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯವರ ವರ್ತನೆ ಸಂಬಂಧಪಟ್ಟಂತೆ ಈಗಾಗಲೇ ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಪರಮೇಶ್ವರ್ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಇನ್ನೂ 3 ದಿನಗಳ ಕಾಲ ಆ ಶಾಮಿಯಾನವನ್ನ ತೆಗೆಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಶಾಮಿಯಾನ ತೆಗೆಯೋ ಬಗ್ಗೆ ಯಾವುದೇ ಮಾತಾಡ್ತಾ ಇಲ್ಲ ಅವರು. ಆದರೆ ಆ ಪೊಲೀಸರ ವರ್ತನೆ ಬಗ್ಗೆ ಅವ್ರಿಗೂ ಮಾತನಾಡಿರುವಂಥದ್ದು ಮುಖ್ಯವಾಗಿ 3 ವಿಚಾರವನ್ನ ಪರಮೇಶ್ವರ್ ಅವರು ಸ್ಪಷ್ಟೀಕರಣ ಕೊಟ್ಟವ್ರೆ. ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ರೀತಿ ಕ್ರಮ ತೆಗೆದುಕೊಳ್ಳಿ, ಸಾರ್ವಜನಿಕರು ದೂರು ಕೊಡೋದಕ್ಕೆ ಬಂದ್ರೆ ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ನಾನೀಗ ಪೊಲೀಸರಿಗೆ ಹೇಳ್ತೇನೆ. ಆ ಸಂಬಂಧಪಟ್ಟಂತೆ ಯಾವುದೇ ಜಟಾಪಟಿ ರಬ್ ಮಾಡ್ಕೋಬೇಡಿ ಅನ್ನುವಂಥ ಮಾತನ್ನ ಹೇಳ್ತೇನೆ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರನೂ ಕೂಡ ಅವಕಾಶ ಮಾಡಿಕೊಡಿ ಅಂತಲೂ ಹೇಳ್ತೇನೆ ಅಂತ ಹೇಳಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ. ಆದರೆ ದರ್ಶನ್ ವಾಕ್ ಮಾಡೋದಕ್ಕೆ ಶಾಮಿಯಾನ ಹಾಕಿದ್ದಾರೆ. ಮತ್ತೆ ಇದೇ ಮೊದಲ ಬಾರಿಗೆ ಪೊಲೀಸ್ ಇತಿಹಾಸದಲ್ಲಿ ಇಡೀ ಪೊಲೀಸ್ ಸ್ಟೇಷನ್ಗೆ ಆರೋಪಿಗಳು ಕಾಣಿಸದೇ ಇರೋ ರೀತಿ ಶಾಮಿಯಾನ ಹಾಕಿರೋದು ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೆ ಶಾಮಿಯಾನ ಸದ್ಯಕ್ಕೆ ತೆಗೆಯಲ್ಲ ಅಂತಲೂ ಕೂಡ ಒಂದು ರೀತಿಯಲ್ಲಿ ಅವರ ಹೇಳಿಕೆಯಲ್ಲಿ ಕಾಣಿಸ್ತಾ ಇದೆ. ದರ್ಶನ್ ಅವರಿಗೆ ವಾಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಏನು ಆರೋಪ ಇದೆ ಅದನ್ನು ಕೂಡ ನಿರಾಕರಿಸಿದ್ದಾರೆ ಪರಮೇಶ್ವರ್ ಅವರು. ನಾನು ಇದ್ರ ಬಗ್ಗೆ ಪೊಲೀಸ್ ಕಮಿಷನರ್ ಅವ್ರಿಗೆ ಕೇಳಿದೆ, ಇಲ್ಲ ಅಂತ ಹೇಳಿದ್ದಾರೆ. ಬೇರೆ ನಾರ್ಮಲ್ ಆರೋಪಿಗಳ ಥರನೇ ಇವ್ರನ್ನೂ ಕೂಡ ಟ್ರೀಟ್ ಮಾಡ್ತಾ ಇದ್ದೀವಿ, ಯಾವುದೇ ರಾಜಾತಿಥ್ಯ ಕೊಡ್ತಾ ಇಲ್ಲ ಅಂತ ಕೂಡ ಪೊಲೀಸರು ಹೇಳಿದ್ದಾರೆ ಅನ್ನುವಂಥ ಸ್ಪಷ್ಟೀಕರಣವನ್ನು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಸದ್ಯಕ್ಕಂತೂ ಶಾಮಿಯಾನ ತೆಗೆಯಲ್ಲ, ಶಾಮಿಯಾನ ಹಾಗೆ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದರಲ್ಲಿ ಅರ್ಥ ಇರುವಂಥದ್ದು. ಆದರೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡಬೇಕು ಅದನ್ನು ಮಾಡ್ಕೊಡ್ತಾರೆ ಇಲ್ವಾ ಅನ್ನುವಂಥದ್ದನ್ನ. ಮಮತಾ, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ. ಮತ್ತೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಎಲ್ಲರೂ ತಲೆಬಾಗಬೇಕು ಅನ್ನೋದು ಕೇವಲ ಡೈಲಾಗು ಹಾಗೂ ಭಾಷಣಗಳಿಗೆ ಮಾತ್ರ ಸೀಮಿತನಾ, ರಾಜಕಾರಣಿಗಳು ಹೇಳೋದು ಅನ್ನೋ ಪ್ರಶ್ನೆಯನ್ನ ಕೂಡ ಜನ ಕೇಳ್ತಾ ಇದ್ದಾರೆ.